ನೋಡಿ, ಈಗ ಹಾಲಿನ ದರ ಏರಿಕೆ ಆಗೋಯ್ತು, ಅದನ್ನು ನಾವು ನೋಡ್ತಾ ಇದ್ದೀವಿ. ಕರೆಂಟ್ ದರ ಏರಿಕೆ ಆಯಿತು. ಈಗ ಕಸದ ಬಗ್ಗೆ ನಾಳೆಯಿಂದ ಬೆಂಗಳೂರು ಜನರಿಗೆ ಮೂರು ಶಾಕ್ಗಳಿವೆ. ಹಾಲು, ಕರೆಂಟು, ಇದ್ರ ಜೊತೆಗೆ ಈಗ ಕಸಕ್ಕೂ ಟ್ಯಾಕ್ಸ್. ಮನೆ, ಅಂಗಡಿ, ಮಳಿಗೆ ಇಲ್ಲೇನೇನು ಕಸ ಬರುತ್ತೆ, 12 ರೂಪಾಯಿಗೊಂದು ಕೆ ಜಿ, ಪ್ರತಿ ಕೆ ಜಿಗೆ 12 ರೂಪಾಯಿ. ಇದರಿಂದ 600 ಕೋಟಿ ರೂಪಾಯಿ ಬರುವಂತಹ ನಿರೀಕ್ಷೆ ಇದೆ ಸರ್ಕಾರಕ್ಕೆ. ಪ್ರತಿ ತಿಂಗಳು ಕಸ ಸಂಗ್ರಹಕ್ಕೆ ಮತ್ತು ವಿಲೇವಾರಿಗೆ ಏನು ವೆಚ್ಚ ಆಗುತ್ತಲ್ಲ, ಇದಕ್ಕೀಗ ನಮ್ಮಗಳ ಮೇಲೆ ಟ್ಯಾಕ್ಸ್. 4,000 ಚದರಡಿಯ ಮನೆಗಳು ಜಾಸ್ತಿ ಯಾವುದಿರುತ್ತಲ್ಲ ಅದಕ್ಕೆ ಪ್ರತಿ ತಿಂಗಳು ನೀವು ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಬನ್ನಿ, ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಮುಂಚೆ ಕಡಿಮೆ ಇತ್ತು, ಅದು ನಮ್ಮ ಈಸಿಯಾಗಿ ಕಟ್ತಾ ಇದ್ದು. ಬಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಪ್ರಾಫಿಟ್ ಎಲ್ಲ ಲಾಸ್ ಕಮ್ಮಿ ಆಗ್ತಾ ಇದೆ. ತುಂಬ ತೊಂದರೆ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಮಾಡಿ ಸರ್. ಡೇ ಬೈ ಡೇ ಎಲ್ಲ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ. ಇದು ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ. ಅಂಗಡಿನಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಇದು ಪ್ರಾಫಿಟ್ನಲ್ಲಿ ಕಮ್ಮಿ ಆಗುತ್ತೆ. ಇದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈಜಿ. ಅದು ತುಂಬ ಜಾಸ್ತಿ ಇದೆಯೇ, ಸ್ವಲ್ಪ ಕಮ್ಮಿ ಮಾಡಬೇಕು. ಅಂಗಡಿನಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಇದು ಪ್ರಾಫಿಟ್ನಲ್ಲಿ ಕಮ್ಮಿ ಆಗುತ್ತೆ. ಇದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈಜಿ. ಅದು ತುಂಬ ಜಾಸ್ತಿ ಇದೆಯೇ, ಸ್ವಲ್ಪ ಕಮ್ಮಿ ಮಾಡಬೇಕು. ಪಬ್ಲಿಕ್ ಕಷ್ಟ ಆಗುತ್ತೆ. ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡೋಕೆ ರೆಡಿ ಇಲ್ಲ. ಮಾತ್ರ ಜನ ಇರ್ತಾರೆ, ಜನ ಎಲ್ಲ ಜನ ಕೊಡೋರು ಇಲ್ಲ. ಕೆಲವು ಜನ ಕೊಡುತ್ತಾರೆ, ಕೆಲವು ಜನ ಕೊಡೋ ಸಾಧ್ಯನೇ ಇಲ್ಲ. ಮಾತ್ರ ಆಗಿದೆ. ಅದು ಕಷ್ಟನೇ ಸರ್. ಇದು ಹಂಗಲ್ಲ, ಏನು ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಕೊಡಲೇಬೇಕು. ರೂಲ್ಸ್ ಮಾಡಿದರೆ BBMB ಅವರು ಎಲ್ಲ ಬಂದಲ್ಲಿ ಕೇಳ್ತಾರೆ, ಮಾಡಲೇಬೇಕು. ಏನು ಮಾಡೋಕ್ಕಾಗುತ್ತೆ. ಪ್ರಾಬ್ಲಮ್ ಅಂತಂದರೆ ಹೆಂಗೆ, ಈ ಸರ್ಕಾರ ಬಂದಿದೆ, ಯಾವ ಸರ್ಕಾರ ಬಂದರೂ ನಮಗೇನಿಲ್ಲ, ಜನಸಾಮಾನ್ಯರಿಗೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಇವು ಏಕ್ದಮ್ ಜಾಸ್ತಿ ಫ್ರೀ ಕೊಡೋದು ತಪ್ಪು ಅನಿಸ್ತದೆ. ಫ್ರೀ ಕೊಟ್ಟಿರೋದ್ರಿಂದ ಎಲ್ಲನೂ ಪ್ರಾಬ್ಲಮ್ಮೆ. ಈಗ ಕಮ್ಮಿ ಮಾಡಲಿ ಅವರು. KSRTC ಬಸ್ಸಿಗೆ ಲೇಡೀಸಿಗೆ ಜೆಂಟ್ಸಿಗೆ ಜಾಸ್ತಿ ಮಾಡ್ತಾರೆ, ಲೇಡೀಸ್ಗೆ ಕಮ್ಮಿ ಮಾಡ್ತಾರೆ, ಫ್ರೀ ಕೊಡ್ತಾರೆ. ಅವ್ರಿಗೆ ಕಮ್ಮಿ ಮಾಡಲಿ, ಎಲ್ರಿಗೂ ಒಂದು ಈಕ್ವಲ್ ಮಾಡಿ ಕಮ್ಮಿ ಮಾಡಲಿ, ಈಕ್ವಲ್ ಮಾಡಲಿ. ಫ್ರೀ ಕೊಡೋದ್ರಿಂದ ಭಾಳ ತೊಂದರೆ ಇದೆ. ಸರ್ಕಾರಕ್ಕೂ ತೊಂದರೆ ಇದೆ, ಜನಸಾಮಾನ್ಯರಿಗೂ ತೊಂದರೆ ಇದೆ. ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಡೋದ್ರಿಂದ ಏನು ಪ್ರಯೋಜನ ಆಯಿತು? ಅದು ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ರೇಟ್ ಕಮ್ಮಿ ಮಾಡಿಬಿಟ್ಟು ಎಲ್ರಿಗೂ ಈಕ್ವಲ್ ಮಾಡಿ, ರೇಟ್ ಸ್ವಲ್ಪ ಕಮ್ಮಿ ಮಾಡಲಿ.